ನಮ್ಮ ಕನ್ನಡದ ಹೆಮ್ಮೆಯ ಆ, ಮಾಜಿ ಪ್ರೈಮ್ ಮಿನಿಸ್ಟರ್ ಡಾಕ್ಟರ್ ಎಚ್.ಡಿ. ದೇವೇಗೌಡ ಅವರು ಇವತ್ತು ಬೆಳಗ್ಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸಿಂದ ಬೆಳಗ್ಗೆನೇ ಅಡ್ಮಿಟ್ ಆಗಿದ್ದಾರೆ. ಎಲ್ಲ ಥರದ ಟ್ರೀಟ್ಮೆಂಟ್ ಯಾವುದು ಕರೆಕ್ಟಾಗಿ ಕೊಡಬೇಕು ಅದೆಲ್ಲ ಮಾಡ್ತಾಯಿದ್ದೀವಿ. ಇನ್ವೆಸ್ಟಿಗೇಷನ್ಗಳು ನಡೀತಾ ಇದೆ. ಅವರು ಸ್ಟೇಬಲ್ ಆಗೋದಕ್ಕೆ ನಾವು ಒಂದು ಮೆಡಿಕಲ್ ಟೀಮೇ ಮಾಡಿದ್ದೀವಿ. ಮುಂದಿನ ಒಂದು 2 ದಿನದಲ್ಲಿ ಅವರ ಆರೋಗ್ಯ ಸುಧಾರಿಸಿ ಅವರು ವಾಪಸ್ಸು ಸ್ವಗೃಹಕ್ಕೆ ಹೋಗಲಿ ಅನ್ನೋದು ನಮ್ಮ ಮತ್ತು ನಿಮ್ಮೆಲ್ಲರ ಆಶಯ ಆಗಿರುತ್ತೆ. ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಿದೆ, ಸ್ವಲ್ಪ ನೀರಿನಂಶ ಜಾಸ್ತಿ ಇದೆ. ಅದಕ್ಕೆ ಏನೇನು ಮೆಡಿಸನ್ ಕೊಡಬೇಕೋ ಅದನ್ನು ಕೊಡ್ತಾ ಇದ್ದೀವಿ. ಅವರು ಟ್ರೀಟ್ಮೆಂಟಿಗೆ ಸ್ಪಂದಿಸ್ತಾ ಇದ್ದಾರೆ. ಇನ್ನೂ ಸ್ಟೆಬಿಲಿಟಿ ಬೇಕು, ಅದು 1-2 ದಿನದಲ್ಲಿ ಆಗತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಬೇರೆ ಪ್ರಶ್ನೆ. ಒಂದು 2-3 ದಿನದಿಂದನೇ ಇನ್ಫೆಕ್ಷನ್ ಶುರು ಆಗಿರುತ್ತೆ. ಅವರು ಆದಷ್ಟು ಮನೇಲೇ ಚಿಕಿತ್ಸೆ ತಗೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದರು. ಬಟ್ ಹಾಸ್ಪಿಟ್ಲಿಗೆ ಬರೋವಂಥ ಪರಿಸ್ಥಿತಿ ಇತ್ತು. ಅದನ್ನು ನಾವೆಲ್ಲ ತಪಾಸಣೆ ಮಾಡಿ ಅವ್ರಿಗೆ ಇದನ್ನು ಒಪ್ಪಿಸಿ, ನಮ್ಮ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಇದರಲ್ಲಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಅವ್ರಿಗೆ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡಿ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೊಡೋವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ICUಲೆಲ್ಲ ಇಲ್ಲ, ನಾರ್ಮಲ್ ವಾರ್ಡಲ್ಲೇ ಇದೆ. ಇನ್ನೂ ಗೊತ್ತಿಲ್ಲ. ಪರಿಸ್ಥಿತಿ ಪ್ರತಿದಿನ ನಿರಂತರವಾಗಿ ನಾವು ನೋಡಿ ಅವ್ರು ಯಾವಾಗ ತಕ್ಕ ಮಟ್ಟಿಗೆ ರಿಕವರಿ ಆಗಿದೆ ಆ ಥರ ಸಂದರ್ಭದಲ್ಲಿ ಮನೆಗೆ ಕಳಿಸ್ಕೊಡೋವಂಥ ಒಂದು ಯೋಚನೆ ಇದೆ. ಅವರ ಕುಟುಂಬದವರೆಲ್ಲ ಇದ್ದಾರೆ. ಆ ಥರ ನಾವು ಹೇಳಲಿಕ್ಕೆ ಬರಲ್ಲ ಅಲ್ವಾ. ಅವ್ರ ಕುಟುಂಬದವ್ರು ಇದ್ದಾರೆ. ನಿಮ್ಮೆಲ್ಲರ ಒಂದು ಹಾರೈಕೆ ಇರುತ್ತೆ, ನಮ್ಮ ಹಾರೈಕೆ ಇರುತ್ತೆ. ಸೊ ಇಷ್ಟು ಹೇಳಬಲ್ಲೆ. ಥ್ಯಾಂಕ್ ಯು. ಅದು ಭಾಳಷ್ಟು ಜನ ಡಾಕ್ಟರ್ಸ್ದು ಒಂದು ಎಕ್ಸ್ಪರ್ಟ್ ಟೀಮ್ ಅಂತ ಮಾಡಿದ್ದೀವಿ. ಸೊ ಯಾರ್ಯಾರು ಸಹಾಯ ಬೇಕಾಗತ್ತೆ, ಯಾವ್ಯಾವ ವಿಭಾಗದ ಸಹಾಯ ಬೇಕಾಗತ್ತೆ ಅವರೆಲ್ಲ ಇದ್ದಾರೆ. ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದು ಬೇಡ ಅಂತ ನನಗನ್ಸುತ್ತೆ. ನಮ್ಮ ಗುರಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಆರೋಗ್ಯವಾಗಿ ವಾಪಸ್ ಹೋಗಲಿ ಅನ್ನೋದು ನಮ್ಮ ಗುರಿ. ಇತ್ತೀಚೆಗೆ ಬಂದಿರೋದು, ಬಟ್ ಇದು ಇನ್ನು 2-3 ದಿನದಲ್ಲಿ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸೊ ನೋಡೋಣ.